ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮೂರಿನ ಒಂದು ಸಣ್ಣ ಪರಿಚಯನ ಈ ವಿಡಿಯೋದಲ್ಲಿ ಮಾಡಿಸ್ತಾ ಇದ್ದೀನಿ. ತುಂಬ ಚಿಕ್ಕದಾಗಿ, ತುಂಬ ದೊಡ್ಡ ವಿಡಿಯೋ ಇಲ್ಲ ಇದು. ಬಿಕಾಸ್ ಯಾಕೆ ಅಂತಂದರೆ ಪೂರ್ತಿ ವೀಡಿಯೋಸ್ಗಳನ್ನ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ನಾವು ನಮ್ಮೂರಲ್ಲಿ ಜಾತ್ರೆ ಇತ್ತು. ಸೊ ಸಿಂಪಲ್ಲಾಗಿ ಎಲ್ಲರೂ ರೆಡಿಯಾಗಿಬಿಟ್ಟು ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಜಾತ್ರೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಫುಲ್ ಫ್ಯಾಮಿಲಿ ಸಮೇತ ರೆಡಿಯಾಗಿದ್ದೀವಿ. ಆ್ಯಕ್ಚುಲಿ ಇದು ಈಗೇನು ನೀವು ನೋಡ್ತಿದ್ದೀರಲ್ಲ, ಈ ಮನೆ ನಾನೇ ಸ್ವಂತವಾಗಿ ಕಟ್ಟಿದ್ದು. ನಾನೊಬ್ಬಳೇ ನಿಂತು ಕಟ್ಸಿರುವಂತಹ ಮನೆ ಇದು. ಯಾರದೇ ವಿತೌಟ್ ಎನಿ ಒನ್ ಸಪೋರ್ಟ್, ಯಾರ ಸಪೋರ್ಟ್ ಕೂಡ ಇಲ್ಲ. ಯಾಕೆ ಅಂತಂದರೆ ಇವಾಗ ನಮ್ಮನ್ನ ನಾವು ಮಾಡಿರೋ ಕೆಲಸನ ಮೊದಲು ನಮ್ಮನ್ನು ನಾವೇನೇ ಶ್ಲಾಘಿಸ್ಕೋಬೇಕಂತೆ. ಬಿಕಾಸ್ ಐ ಪ್ರೌಡ್ ಆಫ್ ಮೈ ಸೆಲ್ಫ್. ಯಾಕೆಂದರೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ನಾನು ಈಸಿಯಾಗಿ ಇದು ಯಾವುದನ್ನು ತಗೊಂಡಿಲ್ಲ. ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀನರಪ್ಪ. ಅದ್ರ ಲೈಫ್ ಸ್ಟ್ರಗಲ್ ಹೇಳ್ತಾ ಹೋಯ್ತು ಅಂತ ಅಂದರೆ ಅದಕ್ಕೆ ಎಂಡೇ ಇಲ್ಲ. ವಿತೌಟ್ ಎನಿ ಒನ್ ಸಪೋರ್ಟ್ ನಾನೇ ಸ್ವಂತವಾಗಿ ನಿಂತು ಕಟ್ಟಿರುವಂತಹ ಮನೆ ಅದು. ಆ್ಯಂಡ್ ಇದು ನಮ್ಮ ಅತ್ತೆ ಮನೆ, ಅಂದರೆ ಅದೇ ನಮ್ಮ ಯಜಮಾನ್ರ ಊರೇನಿದೆಯಲ್ಲ ಆ ಊರು. ಇಲ್ಲಿ ಹರಿಹರೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಕರ್ನಾಟಕದಲ್ಲಿ ಮೇ ಬಿ ದತ್ತಾತ್ರೇಯ ಪೀಠ ಬಿಟ್ಟರೆ ಹರಿಹರೇಶ್ವರ ಬ್ರಹ್ಮ ಇರುವಂತಹ ಏಕೈಕ ಮೂಲ ಸ್ಥಾನ ಇರೋದು ಅದು ನಮ್ಮೂರಿನಲ್ಲೇನೆ. ಇದು ನೋಡಿ, ಉತ್ಸವ ಮೂರ್ತಿನ ದೇವಸ್ಥಾನ ಇನ್ನೂ ಹಿಂದೆ ಇದೆ. ಅಲ್ಲಿಂದ ತಂದು ಇಲ್ಲಿ ಜಾತ್ರೆಗೋಸ್ಕರ ಉತ್ಸವ ಮೂರ್ತಿ ತಂದು ಪೂಜೆ ಮಾಡ್ತಾರಲ್ಲ, ವರ್ಷಕ್ಕೊಮ್ಮೆ ಹಬ್ಬದಲ್ಲಿ ಉತ್ಸವ ಮೂರ್ತಿ ತಂದು ಪೂಜೆ ಮಾಡ್ತಾರೆ. ಅದು ಆಯುಧ ಪೂಜೆನಲ್ಲಿ ಮಾಡ್ತಾರೆ ಮತ್ತು ಯುಗಾದಿನಲ್ಲಿ ಮಾಡ್ತಾರೆ. ಹಾಗೆ ನಮ್ಮೂರಲ್ಲಿ ಹರಿಹರೇಶ್ವರನ್ನು ಬಿಟ್ಟು ಇನ್ನೊಂದು ಚತುಷ್ಕೂಟ ದೇವಸ್ಥಾನ ಇದೆ. ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನ ಬಿಟ್ಟರೆ ನೆಕ್ಸ್ಟ್ ದೇವಸ್ಥಾನ ಇರೋದು ನಮ್ಮೂರಿನಲ್ಲೇನೆ. ನಾನು ಮೊದಲೇ ಹೇಳ್ದಂಗೆ ಹರಿಹರ ಬ್ರಹ್ಮ ಇರುವಂತಹ ದತ್ತಾತ್ರೇಯ ಪೀಠ ಇರೋದು ಇದೇ ನಮ್ಮ ಊರಿನಲ್ಲಿರುವಂತಹ ಎರಡನೇ ದೇವಸ್ಥಾನ. ಹಾಗೆ ಚತುಷ್ಕೂಟ ಲಕ್ಷ್ಮೀ ದೇವಸ್ಥಾನ ಇದೆ. ಕೊಲ್ಲಾಪುರ ಬಿಟ್ಟರೆ ನಿಂತಿರೋ ಮಹಾಲಕ್ಷ್ಮಿ ಇರುವಂಥದ್ದು ನಮ್ಮೂರಿನಲ್ಲೇನೆ. ಅದೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಆ ಕಡೆಗೆ ನಾನು ಹೋಗಿಲ್ಲ. ಊರು ಒಳಗಡೆಗೆ ನಮ್ಮದು ಜಮೀನೇನಿತ್ತು ಅದಷ್ಟೇ ಕೆಲಸ ಮುಗಿಸ್ಕೊಂಡು ಬರ್ತೀವಿ. ಇವರು ನಮ್ಮ ಅತ್ತೆ, ನಮ್ಮ ಯಜಮಾನ್ರಿದ್ದಾರಲ್ಲ ಅವರ ತಾಯಿ, ಮಾತಾಡ್ತಾ ಇದ್ದಾರೆ ಮೊಮ್ಮಗನ ಜೊತೆ. ನಾವು ಹೋಗೋದೇ ತುಂಬ ಅಪರೂಪ, ಕಡಿಮೆ ಸಮಯ. ಆಮೇಲೆ ಈ ಮನೆ ಏನಿದೆಯಲ್ಲ, ಇವಾಗ ಈ ಮನೆ ತೋರಿಸಿದ್ದೀವಲ್ಲ, ಇದು ನಮ್ಮ ಮನೆ ಅಲ್ಲ, ನಮ್ಮ ಯಜಮಾನ್ರು ತಮ್ಮನ ಮನೆ. ಪಕ್ಕದಲ್ಲಿ ನಮ್ಮದಿದೆ ಹಳೆ ಮನೆ. ಸೊ ಅಲ್ಲಿ ಇವಾಗ ಯಾರೂ ವಾಸ ಇಲ್ಲ, ಎಲ್ಲರೂ ಈ ಮನೇಲಿದ್ದೀವಿ. ಸೊ ಹಾಗಾಗಿ ನಾವು ಇಲ್ಲೇ ಕೂತಿದ್ವಿ. ಆ್ಯಂಡ್ ಇದು ನಮ್ಮ ಜಮೀನು. ನಾವೇನು ಜೋಳ ಬೆಳಿತೀವಿ, ಏನು ಜೋಳದ ವೀಡಿಯೋಸ್ಗಳೆಲ್ಲ ನೀವು ನೋಡ್ತಿರಲ್ಲ, ಆ ಜೋಳ ಬೆಳೆಯುವಂತಹ ಜಮೀನು ಇದೇನೇನೆ. ಸೊ ಇದು ಚಿಕ್ಕದಾಗಿ ಒಂದು ಬ್ರೀಫಾಗಿ ನಮ್ಮ ಊರಿಂದು ಪರಿಚಯ ನಿಮಗೆ. ನೆಕ್ಸ್ಟ್ ವೀಡಿಯೋಸಲ್ಲಿ ಮುಂದೆ ಇನ್ನು ನಮ್ಮ ಊರಲ್ಲಿ ಒಳ್ಳೊಳ್ಳೆ ದೇವಸ್ಥಾನಗಳಿದೆ, ಒಳ್ಳೊಳ್ಳೆ ಪ್ಲೇಸಸ್ ಇದೆ, ನಿಮಗೆ ಪರಿಚಯನ ಮಾಡಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಹೊಲದಲ್ಲಿ ಅಪ್ಪ ಜೋಳ ಮರಿತವ್ರೆ, ಅವೆಲ್ಲ ಬೇಡ.